4 ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಯ ಬೆರುಗಾಳಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಹಾರಾಷ್ಟ್ರದಲ್ಲಿ ಬಿಗ್ ಸ್ಕೆಚ್. ನಾಥ್ ಆಪರೇಷನ್ ಮುಖೇನ ಸಿದ್ದು ಸರ್ಕಾರಕ್ಕೆ ಖೆಡ್ಡ ಫಿಕ್ಸ್. ಮಹಾಮಾದರಿಯಲ್ಲೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಚಕಾರ. ಕೇಂದ್ರದಲ್ಲಿ ಮತ್ತೆ ಮೋದಿ ಸರ್ಕಾರ ಬಂದ್ರೆ ಸಿದ್ದು ಸರ್ಕಾರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಬಿಜೆಪಿ ಸಂಪರ್ಕದಲ್ಲಿದ್ದಾರಾ ಕಾಂಗ್ರೆಸ್ನ ಶಾಸಕರು? ಹಾಗಾದ್ರೆ ಯಾವ್ಯಾವ ಶಾಸಕರನ್ನ ಸೆಳೀತಾ ಇದೆ ಬಿಜೆಪಿ ಪಟಾಲಂ? ಕಾಂಗ್ರೆಸ್ನಲ್ಲಿರುವ ಅತೃಪ್ತ ಶಾಸಕರೇ ಬಿಜೆಪಿಗೆ ಟಾರ್ಗೆಟ್. ಸಚಿವ ಸ್ಥಾನ ವಂಚಿತರನ್ನೇ ಗುರಿಯಾಗಿಸಿಕೊಂಡು ಆಪರೇಷನ್ ಮಾಡೋದಕ್ಕೆ ಹೊರಟಿದೆ ಬಿಜೆಪಿ. ಚುನಾವಣೆಗೂ ಮೊದಲೇ ಕೈ ಅತೃಪ್ತ ಶಾಸಕರ ಪಟ್ಟಿಯನ್ನ ದೆಹಲಿಗೆ ಅಂದ್ರೆ ಹೈಕಮಾಂಡ್ಗೆ ಕಳುಹಿಸಿಕೊಡಲಾಗಿದೆ. ಬಿಜೆಪಿ ಹೈಕಮಾಂಡ್ಗೆ ರವಾನೆಯಾಗಿದೆಯಂತೆ ಜಂಪಿಂಗ್ ಸ್ಟಾರ್ಸ್ ಲಿಸ್ಟ್. ವೇಟ್ ಕರೋ ಅಂದಿದ್ದಾರಂತೆ ಬಿಜೆಪಿ ಹೈಕಮಾಂಡ್ ನಾಯಕರು. ಮತ್ತೆ ಮೋದಿ ರಿಟರ್ನ್ ಆಗ್ತಿದ್ದಂತೆ ಸಿದ್ದರಾಮಯ್ಯ ಎಕ್ಸಿಟ್ ಆಗ್ತಾರೆ. ಬಿಜೆಪಿ ಜೊತೆ ಸಂಪರ್ಕದಲ್ಲಿ ಕಾಂಗ್ರೆಸ್ನ 20 ರಿಂದ 25 ಜನ ಶಾಸಕರಿದ್ದಾರೆ. ಅತೃಪ್ತ ಶಾಸಕರಿಗೆ ಮತ್ತಷ್ಟು ಶಾಸಕರನ್ನ ಸೆಳೆಯಲು ಬಿಜೆಪಿ ಟಾಸ್ಕ್ ಕೊಟ್ಟಿದೆ. ಕಾಂಗ್ರೆಸ್ ಗೆಲ್ಲುವ ಸ್ಥಾನಗಳ ಮೇಲೆ ಸರ್ಕಾರ ಭವಿಷ್ಯ ನಿರ್ಧಾರ ಆಗುತ್ತೆ. ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆದ್ರೆ ಸರ್ಕಾರ ಸೇಫ್ ಆಗುವಂತ ಸಾಧ್ಯತೆ ಇದೆ. ಹೆಚ್ಚು ಸ್ಥಾನ ಗೆದ್ರೆ ಸಿಎಂ ಸಿದ್ದರಾಮಯ್ಯ ಬಲ ಹೆಚ್ಚಾಗುತ್ತೆ. ಸಿದ್ದರಾಮಯ್ಯನ ಎದುರು ಹಾಕಿಕೊಂಡು ಪಕ್ಷಾಂತರಕ್ಕೆ ಕೆಲ ಶಾಸಕರಿಗೆ ಭಯ ಇದೆ. ಅಹಿಂದ ವರ್ಗ ನಿರ್ಣಾಯಕ ಆಗಿರುವ ಕ್ಷೇತ್ರಗಳ ಶಾಸಕರಿಗೆ ಭೀತಿ ಶುರುವಾಗಿದೆ. ಕ್ಷೇತ್ರದಲ್ಲಿ ಅಹಿಂದ ತಿರುಗಿ ಬಿದ್ರೆ ರಾಜಕೀಯ ಭವಿಷ್ಯಕ್ಕೆ ಕುತ್ತು ಗ್ಯಾರಂಟಿ. ಅಹಿಂದ ನಾಯಕನನ್ನ ಕೆಳಗಿಳಿಸಿದ ಆಪಾದನೆ ಹೊರಬೇಕಾಗುತ್ತೆ ಎಂಬ ಆತಂಕ ಇರುತ್ತೆ. ಹೀಗಾಗಿ ಬಿಜೆಪಿಗೆ ಕನ್ಫರ್ಮ್ ಆಗಿ ಅತೃಪ್ತ ಶಾಸಕರು ಹೇಳ್ತಾ ಇಲ್ಲ, ಹೌದು ನಾವು ಬಿಜೆಪಿಗೆ ಬರ್ತೇವೆ ಬರೋದಿಲ್ಲ ಅಂತ ಹೇಳಿ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಆ ಶಾಸಕರಿಗೆ ಆಗ್ತಾ ಇಲ್ಲ.